ನಮಸ್ಕಾರ ವೀಕ್ಷಕರೇ. ನಾವು ಕೆ ಆರ್ ನಗರದ ಹಂಪಾಪುರದಲ್ಲಿದ್ದೀವಿ. ಇಲ್ಲಿ ಒಂದು ಅದ್ಭುತವಾದ ಒಂದು ಗೋಶಾಲೆ ಇದೆ. ಅಲ್ಲಿ ಸ್ವರೂಪರಾಣಿ ಮೇಡಮ್ ಅವರು ಇದನ್ನು ನಿಭಾಯಿಸ್ತಾ ಇದ್ದಾರೆ. ಸಮಗ್ರವಾಗಿ ಅವರು ಗೋಗಳನ್ನು ಗೋಮಾತೆ ಅಂತ ಕರೀತಾರೆ. ನೀವು ಹಳ್ಳಿನಲ್ಲಿ ಸಾಮಾನ್ಯ ಭಾಷೆಯಲ್ಲಿ ಕರೆಯೋದು ಗೊತ್ತೇ ಇದೆ ನಿಮಗೆ. ಯಾಕೆ ಗೋಗಳನ್ನು ಗೋಮಾತೆ ಅಂತಾರೆ? ಅವರ ವಿಷಯವನ್ನು ತಿಳ್ಕೊಳ್ಳೋಣ. ಜೊತೆಗೆ ಅವರು ನಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ತುಂಬ ವಿಷಯಗಳಿದೆ, ಅದನ್ನೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೇಡಮ್ ನಮಸ್ಕಾರ. ತಾವು ಗೋಶಾಲೆ ನಡೆಸ್ತಾ ಇದ್ದೀರಿ, ಗೋಗಳನ್ನು ಗೋಮಾತೆ ಅಂತ ಕರೀತಿದ್ದೀರಿ. ಏನಿದೆ ಪ್ರೇರಣೆ, ಹೇಗೆ? ಸರ್, ಗೋಮಾತೆ ಅದು ಭಾರತೀಯವಾದಂಥ ಭಾಷೆ. ಗಾವೋ ವಿಶ್ವಸ್ಯ ಮಾತರಹ ಅಂತ ಹೇಳ್ತೀವಿ. ಅಂದರೆ ಗೋವು ಜಗತ್ತಿಗೆ ಮಾತೆ, ಬರೀ ನನಗೆ ಅಥವಾ ಅದರ ಕರುವಿಗೆ ಮಾತ್ರ ಅಲ್ಲ. ನಾವೆಲ್ಲರೂ, ಕೆಲವರಾದರೂ ತಾಯಿಯ ಹಾಲನ್ನು ಕುಡಿಯದೇ ಇರುವವರು ಸಿಗ್ತೀವಿ. ಆದರೆ ಗೋಮಾತೆ ಹಾಲು ಕುಡಿಯದೇ ಇರೋರು ಯಾರಿದ್ದಾರೆ? ತಾಯಿಯ ಹಾಲನ್ನು ಕುಡಿದವರು ಕೂಡ ನಾವು ತಾಯಿ ಗರ್ಭದಲ್ಲಿ ಅಂಕುರವಾದ ಕ್ಷಣದಿಂದ ಆ ಹೊಟ್ಟೆಯಲ್ಲಿ ಗರ್ಭದಲ್ಲಿರುವಂತಹ ಮಗುವಿಗೆ ಪಿಂಡಕ್ಕೆ ಆಹಾರವನ್ನು ಕೊಟ್ಟ ಅಮ್ಮ ಕುಡಿದಿದ್ದು ಹಸುವಿನ ಹಾಲನ್ನೇ. ಆಮೇಲೆ ಮಗು ಭೂಮಿಗೆ ಬಂದ ಮೇಲೆ ಎದೆ ಹಾಲು ಕೊಡಬೇಕಾದ್ರೆ ಪ್ರತಿ ತಾಯಿನೂ ಮೊದಲು ತಾನು ಹಸುವಿನ ಹಾಲು ಕೊಡ್ತು, ನಂತರ ಮಗುವಿಗೆ ಹಾಲು ಕೊಡ್ತಾರೆ. ಅದೊಂದು ಪದ್ಧತಿ, ಪರಂಪರೆ. ಹಾಗಾಗಿಯೇ ಗೋಮಾತೆ ವಿಶ್ವಮಾತೆ. ಅವಳು ಕೇವಲ ಹಸುವಿನ ಕರುವಿಗೆ ಮಾತೆ ಅಲ್ಲ. ನನ್ನ ದೃಷ್ಟಿಯಲ್ಲಿ ಗೋವಿಲ್ಲದೆ ಜಗತ್ತೇ ಇಲ್ಲ ಅಂತೀನಿ. ಎಂದಿಗೂ ಅವಳನ್ನು ಕೇವಲವಾಗಿ ನನ್ನ ದೃಷ್ಟಿಯಲ್ಲಿ ಹಸು ಅನ್ನೋ ಶಬ್ದ ಅಷ್ಟು ಅವಳಿಗೆ ಎಷ್ಟು ಅರ್ಹತೆ ಇದೆಯೋ ಅಷ್ಟು ಗೌರವಪೂರ್ಣವಾದದ್ದಲ್ಲ. ಹಸು ಅನ್ನೋದು ಅದು ಒಂದು ಪ್ರಾಣಿಯನ್ನು ಹೇಳುವ ಸೂಚಕ. ಆದರೆ ಗೋಮಾತೆ ಅನ್ನೋದು ನಮ್ಮಮ್ಮನ್ನ ಅತ್ಯಂತ ಭಾವನಾತ್ಮಕವಾಗಿ ಶ್ರದ್ಧಾಪೂರ್ವಕವಾಗಿ ಮಾತನಾಡುವಂಥ ಶಬ್ದ ಅಂತ ನಾನಾದರೂ ಭಾವಿಸ್ತೀನಿ. ನಾನು ಬೇರೆ ಬೇರೆ ಕಡೆ ಹೋಗಿದ್ದೀನಿ, ಇಂಗ್ಲೆಂಡು, ಬೇರೆ ಬೇರೆ ದೇಶಕ್ಕೆ ಕೂಡ ಹೋಗಿದ್ದೀನಿ. ತಾವು ಹೇಳೋಗೆ ಈ ಗೋಮಾತೆಯ ಇಲ್ಲದೇ ಇದ್ದರೆ ಪ್ರಾಯಶಃ ಆ ಜಗತ್ತು ಏನೋ ಕಳ್ಕತ್ತೇನೋ. ಆ ಇಂಗ್ಲೆಂಡಲ್ಲೇ ಆಗಲಿ ಅದರದ್ದು ಮೊಸರು ಇರ್ಬೋದು, ಚೀಸ್ ಇರ್ಬೋದು, ಅದರದ್ದು ಏನೋ ಬೆಣ್ಣೆ ಇರ್ಬೋದು, ಅಥವಾ ಗೀ ಇರ್ಬೋದು, ದಿನನಿತ್ಯದ ಆಹಾರದಲ್ಲಿ ಅವರು ಅದನ್ನು ನಾವು ಏನು ಬಳಸ್ತೀವಿ ಅದರ 10ರಷ್ಟು ಬಳಸ್ತಾರೆ. ಅದಿಲ್ಲದೇ ಅವ್ರು ಬದುಕಲಿಕ್ಕೆ ಹಾಕೋದಿಲ್ಲ. ಇವನ್ ಏನೋ ಅವರು ಏನೋ ರೊಟ್ಟಿಗೆ ಹಾಕೊಳ್ತಾರಲ್ಲ ಅಥವಾ ಬ್ರೆಡ್ಗೆ ಹಾಕೊಳ್ತಾರಲ್ಲ ಅದಿರ್ಬೋದು. ಸೊ ಬಟರ್ ಇಲ್ಲದೆ ಅವ್ರು ಬದುಕಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ. ಅದು ಎಂದೂ ಕೂಡ ಈಗ ನೀವು ಹೇಳೋಂಗೆ ಅಂಥ ಜಗತ್ತು ಕೂಡ ಅದನ್ನು ಅತ್ಯಂತ ಅದ್ರಲ್ಲಿ ತುಂಬ ಅವಲಂಬನೆ ಆಗಿರುವಂಥ ಈ ಸಮುದಾಯಗಳು ಕೂಡ ಇವು ಮಾತೆ ಅಂತ ಕರೀಲಿಲ್ವಲ್ಲ ಅಂತೇಳಿ ನಿಮ್ಮನ್ನು ಭೇಟಿ ಆದಮೇಲೆ ನನಗೆ ಅನ್ನಿಸ್ತಾ ಇದೆ. ಅವರು ಯಾಕಂದ್ರೆ ನಂಗೆ ನೋಡದೇ ಇರಬಹುದು. ಸರ್, ನಾನು ವಿದೇಶಗಳನ್ನು ನೋಡಿರೋದು ಅಟ್ಲಾಸ್ ಮ್ಯಾಪಲ್ಲಿ ಮಾತ್ರ, ಪುಸ್ತಕದಲ್ಲಿ ಓದಿರೋದು ಮಾತ್ರ. ನಾನು ಎಂದಿಗೂ ಕೂಡ ನನಗೆ ಆಸೆಯೂ ಇಲ್ಲ. ನನಗೆ ನನ್ನ ದೇಶವೇ ತುಂಬ ಸರ್ವಸ್ವ, ಅದರಲ್ಲಿ ಗೋಮಾತೆ ಇನ್ನೂ ಸರ್ವಸ್ವ. ಅವಳನ್ನ ನಿತ್ಯ ನಾವು ಹೇಳೋದು ಹಂಗೆ, ಪ್ರದಕ್ಷಿಣಾ ಕೃತಾತೇನ ಸಪ್ತದ್ವೀಪ ವಸುಂದರ ಅಂತ ಹೇಳ್ಬಿಡ್ತೀವಿ. ಅವಳೇನೆ ಗೋಮಾತೆ. ಗೋ ಪ್ರದಕ್ಷಿಣೆ ಮಾಡಿದ್ರೆ ಸಪ್ತದ್ವೀಪಗಳನ್ನು ಒಳಗೊಂಡ ಭೂಮಾತೆಯನ್ನು ಪ್ರದಕ್ಷಿಣೆ ಮಾಡಿದಷ್ಟು ಅನ್ನೋದನ್ನು ನಾನು ನಂಬ್ತೀನಿ. ಹಾಗಾಗಿ ಆ ದೇಶಗಳಲ್ಲಿ ಏನು ತಿಂತಾರೆ ಅವೆಲ್ಲ ಅಷ್ಟು ಚೆನ್ನಾಗಿ ನನಗೆ ಗೊತ್ತಿಲ್ಲ. ಆದರೆ ಅವರಲ್ಲಿ ಈ ಬಟರ್ ಬ್ರೆಡ್ ಅನ್ನೋದು ತುಂಬ ಫೆಮಿಲಿಯರ್ ಅನ್ನೋಂಥದ್ದು, ತುಂಬ ಪಾಪ್ಯುಲರ್ ವರ್ಡ್ ಅನ್ನೋದು ಅಷ್ಟು ಗೊತ್ತು ಅಷ್ಟೇನೆ. ಅವರ ಕಾನ್ಸೆಪ್ಟು ಎಲ್ಲವನ್ನ ಫಿಸಿಕಲ್ ಆಗಿ ನೋಡೋದು. ನಾನು ತಿಳಿದಿರುವಂತಹ ಸೀಮಿತ ವಿದೇಶಿಯ ಜ್ಞಾನದಲ್ಲಿ ಅವರು ಎಲ್ಲವನ್ನ ಫಿಸಿಕಲ್ ಆಗಿ ನೋಡ್ತಾರೆ. ಈವನ್ ಅವರು ಅವ್ರು ತಿನ್ನುವಂತಹ ವೆರೈಟೀಸ್ ಆಫ್ ಏನು ಡೈರಿ ಪ್ರಾಡಕ್ಟ್ ಕೊಡುವಂತಹ ಹಸುವಿನ ಮಾಂಸವನ್ನು ತಿನ್ನೋದು ಅವ್ರಿಗೇನು ತಪ್ಪಾಗಿ ಕಾಣಿಸಲ್ಲ. ನಮಗೆ ಒಂದು ಮಗು ಅಕಸ್ಮಾತ್ ಹಸು ಏನು ಗೋಮಾತೆ ನಾವು ಕಟ್ಟಿರ್ತೀವಿ, ಅವಳಿಗೆ ಕಾಲು ಟಚ್ ಮಾಡಿಬಿಟ್ರೆ ಕಣ್ಗೊತ್ಕೋ
ಅಂತ ಹೇಳ್ತೀವಿ, ನಮಸ್ಕಾರ ಮಾಡ್ತೀವಿ. ಬೆಳಗ್ಗೆ ಎದ್ದು ಗೋಮಾತೆಗೆ ನಮಸ್ಕಾರ ಮಾಡ್ತೀವಿ, ಪ್ರದಕ್ಷಿಣೆ ಮಾಡ್ತೀವಿ. ನಾವು ಊಟ ಮಾಡೋಕ್ಕೆ ಮುಂಚೆ ಅವಳಿಗೆ ಏನಾದರೂ ಒಂಚೂರು ಕೊಡ್ತೀವಿ. ಅಥವಾ ನಮ್ಮಲ್ಲಿ ವಿಶೇಷವಾದಂತಹ ಹಬ್ಬ ಹರಿದಿನ ಹಿರಿಯರ ಪುಣ್ಯಸ್ಮರಣೆ ಆದರೆ ಗೋಮಾತೆಗೆ ಒಂದಿಷ್ಟು ಕುಗ್ರಾಸ ಕೊಟ್ಟು ಮಾಡಬೇಕು ಅನ್ನೋ ಪದ್ಧತಿಯನ್ನು ಬೆಳೆಸ್ಕೊಂಡಿದ್ದೀವಿ. ಅದು ನಮ್ಮ ಪರಂಪರೆ, ಭಾರತೀಯ ಪರಂಪರೆಯ ಹಿರಿಮೆ. ಅಲ್ಲಿ ಎರಡು ಮುಖ್ಯ ಅಂಶಗಳನ್ನು ನಾವು ಕಾಣ್ತೀವಿ. ನೀವು ಅವ್ರ ಪ್ರಕಾರನೇ ಫಿಸಿಕಲ್ ಆಗಿ ಯೋಚನೆ ಮಾಡಿದ್ರು ಒಂದು ಸಣ್ಣದಾಗಿ ಯೋಚನೆ ಮಾಡೋಣ ಸರ್. ಈ ಭೂಮಿ ಉಳಿಬೇಕು ಅಂದರೆ ಗೋವುಗಳು ಬೇಕೇ ಬೇಕು. ನಾವು ಆಹಾರ ತಿನ್ನಬೇಕೇ ಹೊರತು ಇನ್ನೇನೋ ಆರ್ಟಿಫಿಷಿಯಲ್ ಆದದ್ದನ್ನು ತಿನ್ನೋಕ್ಕಾಗಲ್ಲ. ಆಹಾರ ನಾನು ಒಳ್ಳೆ ತಿನ್ನಬೇಕಂದ್ರೆ ಅದು ಗೋ ಆಧಾರಿತವಾಗಿ ಕೃಷಿ ಮಾಡಿದ್ರೆ ಮಾತ್ರ ಒಳ್ಳೆಯ ಆಹಾರ ಆಗುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂದರೆ ಆವಾಗ ನಾವು ಹಸುವಿನ ಹೈನುಗಳನ್ನು, ಹಾಲು, ಮೊಸರು, ತುಪ್ಪ ಇವುಗಳನ್ನು ತಿನ್ನಬೇಕು. ಅದು ಒಂದೊಂದು ದೊಡ್ಡ ಎಪಿಸೋಡು ಸರ್. ಈಗ ನಾವು ಆಡು ಭಾಷೆನಲ್ಲಿ ಹೇಳ್ಬಿಡ್ತೀವಿ ಮೊಸರು ಅಂದ್ಬಿಟ್ಟೆ, ಆದರೆ ಆ ಮೊಸರಿನಲ್ಲಿ ಎಷ್ಟು ವಿಧವಾಗಿ ಮಾಡ್ತೀವಿ. ಮೊಸರನ್ನ ತಿನ್ನೋದು ಹೇಗೆ, ಮೊಸರನ್ನ ಬೆಣ್ಣೆ ಮಾಡ್ಕೊಳ್ಳೋದು ಹೇಗೆ, ಮೊಸರನ್ನ ಯಾವ ಕಾರಣಗಳಿಂದ ಹೇಗೆ ಬಳಸಬೇಕು ಅದನ್ನು ತೊಗೊಂಡೋದ್ರೆ ಅದೇ ಒಂದು ನಿಮಗೆ ವಿಡಿಯೋ ಆಗಿಬಿಡುತ್ತೆ. ಅದರಿಂದ ಈ ಗೋಮಾತೆ ಅನ್ನೋದು ಒಂದು ಶ್ರದ್ಧೆ ಮತ್ತು ಭಾವನೆಯ ಪ್ರಶ್ನೆ ಅನ್ನೋದಾದರೆ, ಎರಡನೇದು ಈ ಭೂಮಿ ಉಳಿದಿರೋದೇ ಗೋವಿನಿಂದ. ಈಗಿನ ಯುವಕರುಗಳು ಅವ್ರು ಕಂಡುಬಿಟ್ಟ ತಕ್ಷಣ ಟ್ರ್ಯಾಕ್ಟರ್ ನೋಡಿದ್ದಾರೆ ಹೊರತು ನಾವೆಲ್ಲ ಚಿಕ್ಕವರಾಗಿದ್ದಾಗ ಗದ್ದೆ ಉಳಿಸಿದ್ದು ಎತ್ತಿನಿಂದ. ಎತ್ತು ಯಾರು? ವೃಷಭನ ತಾಯಿ ಗೋಮಾತೆ. ಸರಿ, ಗದ್ದೆ ಉಳ್ತಾಯಿತು, ಬೆಳೆ ತೆಗೆದ್ವಿ. ಬೆಳೆ ತೆಗೆದ್ಮೇಲೆ ಅದನ್ನು ಒಕ್ಕಣೆ ಮಾಡಬೇಕಾದ್ರೆ ಕಣಕ್ಕೆ ಎತ್ತುಗಳನ್ನು, ದನಗಳನ್ನು ಕಟ್ಟಿ ತುಳಿಸ್ತಾ ಇದ್ರು. ಅದ್ರ ಕಾಲಿನಿಂದ ಹುಲ್ಲು ಬೇರೆ, ದವಸ ಬೇರೆ, ಧಾನ್ಯ ಬೇರೆ ಒಕ್ಕಣೆ ಆಗ್ತಾ ಇತ್ತು. ಅದರಿಂದ ಬರ್ತಿದ್ದ ಕ್ವಾಲಿಟಿ ಹೇಗಿತ್ತು? ಇವಾಗ ಎಲ್ಲದಕ್ಕೂ ನಾವು ಒಂಥರ ಮೆಷಿನರಿ ಮಾಡಿ ಗದ್ದೆ ಕುಯ್ಯೋದಕ್ಕೆ ಅಥವಾ ಭತ್ತವನ್ನು ಸಪ್ರೇಟ್ ಮಾಡೋದಕ್ಕೆ ಮಾಡ್ಕೊಂಡಿದ್ರು. ಅದರಲ್ಲಿ ಆ ರೀತಿಯ ಗುಣಾತ್ಮಕತೆಯನ್ನು ಈಗಿನ ವ್ಯವಸ್ಥೆಯಲ್ಲಿ ಕಾಣಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ನೀವು ಯೋಚನೆ ಮಾಡಿದ್ರೆ ನಮ್ಮ ವೈಯಕ್ತಿಕ ಜಮೀನೇನಿದೆ, ನಮ್ಮ ಪಿತ್ರಾರ್ಜಿತವಾಗಿ ನಮ್ಮ ತಂದೆಯವ್ರು ಕೊಟ್ಟಿದ್ದು, ಅದಕ್ಕೆ ಒಂದೇ ಒಂದು ದಿನ ನಾವು ಕೆಮಿಕಲ್ ಗೊಬ್ಬರ ಹಾಕಿಲ್ಲ. ಅದರ ಅಕ್ಕಿಯಲ್ಲಿ ನೀವು ಊಟ ಮಾಡಬೇಕು, ತುಪ್ಪನೇ ಬೇಕಿಲ್ಲ ನಮಗೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಮ್ಮ ಗೋಶಾಲೆಗೆ ಸಂಬಂಧಪಟ್ಟ ಏನು ಜಮೀನನ್ನು ನಾವು ತೊಗೊಂಡಿದ್ದೀವಿ ಅವುಗಳು ನಾವು ತಗೊಂಡ ನಂತರ ಅವ್ರು ಯಾವಕ್ಕೂ ಕೆಮಿಕಲ್ ಹಾಕ್ತಾ ಇಲ್ಲ, ಗೋ ಆಧಾರಿತವಾದ ಕೃಷಿಯಲ್ಲೇ ಬೆಳೆ. ತುಂಬ ಒಳ್ಳೆ ವ್ಯಾಖ್ಯಾನ ಮಾಡಿದ್ರಿ. ಅವರು ನಾವು ನಮ್ಮ ಗೋವು ಅಂತ ಏನು ಕರಿತೀವಿ, ಅವರು ಅದನ್ನು ಒಂದು ಪ್ರಾಣಿ ಥರ ನೋಡಿ ಬಳಸ್ಬೋದು ಅಂತ ನೋಡ್ತಾರೆ. ಆದರೆ ಅದು ಅದರೊಳಗೆ ಅವರ ಜೀವನ ಪೂರ್ತಿ ಅವ್ರ ದೇಹ ತುಂಬ ಅದು ಪ್ರಾಡಕ್ಟ್ ತುಂಬಿಕೊಂಡಿದೆ. ಹಂಗೆ ನೋಡಿದರೆ ಅವ್ರು ನೀವು ಹೇಳಂಗೆ ಅವರು ಕೂಡ ಇದನ್ನು ಆರಾಧಿಸಬೇಕಾಗಿತ್ತು. ಇರಲಿ, ಅವ್ರದ್ದೊಂದು ಬದುಕೋದು. ನಾನು ತಮಗೆ ಮತ್ತೊಂದು ಪ್ರಶ್ನೆ ಕೇಳೋದು ಎಷ್ಟಂದರೆ, ಈಗ ತಾವು ಇಷ್ಟೆಲ್ಲ ಬೇರೆ ಬೇರೆ ಜಗತ್ತು ನಡೀತಾ ಇರೋದು ನೋಡಿದರೆ, ಭಾರತ ದೇಶ ನಡೀತಾ ಇರೋದು ನೋಡಿದರೆ, ತಾವು ಗೋಮಾತೆಗಾಗಿ ಒಂದು ಗೋಶಾಲೆಯನ್ನು ಮಾಡಿದ್ದೀರಿ. ಗೋಮಾತೆಗಳು ನಿಮ್ಮ ಗೋಶಾಲೆಯಲ್ಲಿ 90 ಗೋವುಗಳಿದ್ದಾವೆ. ಸೊ ಈಗ ಇದನ್ನು ಹೇಗೆ ನೀವು ಭಾವಿಸ್ತಾ ಇದ್ದೀರಿ? ಇದರದ್ದು ಈ ಸಮಾಜಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀರಿ ಮುಖಾಂತರ? ಸರ್, ದಯವಿಟ್ಟು ಕ್ಷಮಿಸಿ, ನೀವು ಸೆಂಟೆನ್ಸ್ ಸ್ವಲ್ಪ ಸರಿ ಮಾಡ್ಕೊಳ್ಬೇಕಿತ್ತು. ನಾನು ಗೋಶಾಲೆಯನ್ನು ಮಾಡಿಲ್ಲ. ಗೋಮಾತೆ ನನ್ನ ಮನೆಯನ್ನು ಗೋಶಾಲೆಯಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾಳೆ. ಗ್ರೇಟ್. ಮೊದಲನೇ ಅದು. ಸಮಾಜಕ್ಕೆ ಏನೋ ಹೇಳೋ ಅಷ್ಟು ದೊಡ್ಡ ಮನುಷ್ಯಲ್ಲ ನಾನಲ್ಲ. ಸಮಾಜ ನಾನು ಮಾಡೋದನ್ನು ನೋಡಿದಾಗ ಅವರು ಅಪೇಕ್ಷೆ ಪಟ್ಟು ಮಾಡ್ತಾ ಹೋಗಬೇಕು. ಯಾವಾಗಲೂ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಒಂದು ಮಾತು ಹೇಳ್ತಿದ್ರು ನೋಡಿ, ನಾವು ಏನು ಮಾಡ್ತೀವೋ ಅದನ್ನು ನೋಡಿ ಮಾಡುವುದೇ ಜಾಸ್ತಿ, ಹೇಳಿದ್ದನ್ನು ಮಾಡೋದಿಲ್ಲ ಯಾರನ್ನು. ನಾವು ಮಾಡಿದ್ರಲ್ಲಿ ಒಳ್ಳೇದಿದ್ರೆ ಸಮಾಜ ನಿಧಾನವಾಗಿ ಸ್ವೀಕರಿಸುತ್ತೆ. ಅದು ನಾನು ಆಯ್ಕೆ ಮಾಡಿಕೊಂಡ ಬದುಕು ಪ್ರಸ್ತುತ ಸಮಾಜದಲ್ಲಿ ಸ್ವಲ್ಪ ಅಪರೂಪವಾದಂಥದ್ದು ಇರಬಹುದು. ಯಾಕೆಂದರೆ ಎಲ್ಲರೂ ಕಲರ್ಫುಲ್ಲಾಗಿ ಇರಬೇಕು, ವೈಟ್ ಕಾಲರಲ್ಲಿ ಜೀವನ ಮಾಡಬೇಕು, ಶ್ರಮ ಮಾಡಬಾರ್ದು, ಇದೆಲ್ಲ ಒಂದು ಟೀಮ್ ಇಟ್ಕೊಂಡಿರುವಾಗ ನಾನು ಗೋಮಾತೆಯೊಳಗೆ ಬದುಕಬೇಕು,
ಅಲ್ಲಿ ಕೈ ಕೆಸರು ಮಾಡಿಕೊಂಡು ಬಾಯಿ ಮೊಸರು ಮಾಡ್ಕೊಳ್ಬೇಕು ಅನ್ನೋ ನೀತಿಗೆ ನಾನು ಬಂದಿದ್ದು ತತ್ಕ್ಷಣಕ್ಕೆ ಸಮಾಜಕ್ಕೆ ಕಷ್ಟ ಆಗಿರಬಹುದು. ಆದರೆ ಯಾವಾಗ ನನ್ನ ಬದುಕನ್ನು ನೋಡ್ತೋ ಕೆಲವ್ರಿಗಾದರೂ ಅನಿಸಿರುತ್ತೆ, ಅನಿಸಿಲ್ಲದೆ ಇರೋರಿಗೂ ಕೂಡ ಮುಂದೆ ಅನಿಸುತ್ತೆ. ಅದು ಯಾಕೆ ಅಂತ ಕೇಳಿದ್ರೆ, ನೀವು ಇದನ್ನು ಕೇಳಿದ್ರಿಂದ ಒಂದು ವೈಯಕ್ತಿಕ ವಿಷಯವನ್ನು ಹೇಳ್ತೀನಿ. ಹುಟ್ಟಿನಿಂದ ನಾನೇನು ಆರೋಗ್ಯವಂತಳಲ್ಲ. ಹುಟ್ಟಿನಿಂದ ನಂದು ಶರೀರ ಸ್ವಲ್ಪ ರೋಗಿಷ್ಠ ಶರೀರವೇ. ನನಗೆ 4 ಥರದ ಸಮಸ್ಯೆಗಳಿರ್ತಿದ್ವು. ಆದರೆ ಯಾವತ್ತೂ ಇದನ್ನು ಒಂದು ಗೋಮಾತೆಗೆ ಸಮರ್ಪಣೆ ಮಾಡ್ಕೊಂತ ಈ ಶರೀರನ, ನನ್ನ ಶರೀರ ಆರೋಗ್ಯದಾಯಕವಾಗಿದೆ. ನನಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ. ಎರಡನೇದು, ನೀವು ಹೇಗೆ ಮೇಂಟೈನ್ ಮಾಡ್ತೀರಿ ಅಂತ ಕೇಳಿದ್ರಿ. ಅದಕ್ಕೂ ನನ್ನ ಉತ್ತರ ಏನಂದರೆ, ನನ್ನನ್ನೂ ಅವಳೇ ಮೇಂಟೈನ್ ಮಾಡ್ತಾ ಇದ್ದಾಳೆ. ಅವಳಿಗೇನು ಆದಾಯ ಬೇಕು ಅದಕ್ಕೊಂದು ದಾರಿ ಮಾಡ್ತೀವಿ, ಅಲ್ಲಿ ದುಡಿಮೆಯನ್ನು ಕೊಡ್ತಾರೆ. ಉದಾಹರಣೆಗೆ ಇವತ್ತು ನನಗೂ ನಿಮಗೂ ಒಂದು ಆಪ್ತತೆ ಬೆಳೆದಿದೆ ಅಂದರೆ ಗೋಮಾತೆ ನಮ್ಮಿಬ್ಬರನ್ನ ಪರಿಚಯಿಸಿರ್ತಾಳೆ, ಹೌದಾ? ನಾನು ಅವಳ ವಸ್ತುಗಳಿಂದ ಉತ್ಪನ್ನಗಳನ್ನು ಮಾಡ್ತೇನೆ, ಅದನ್ನು ತಗೊಂಡಂಥವ್ರು ಅದಕ್ಕೆ ಒಂದು ಮೌಲ್ಯನ ಕೊಡ್ತೀರಾ, ಅದರಿಂದ ಅವಳಿಗೆ ಬೇಕಾದಂಥ ಆಹಾರನ, ಅವಳಿಗೆ ಬೇಕಾಗೋ ಸಹಾಯಕರ ನಿರ್ವಹಣೆಯನ್ನು ಮಾಡಿಸ್ತಾ ಹೋಗ್ತಾ ಇದ್ದೀನಿ. ನಾನೇನು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಅಥವಾ ಯಾವುದೋ ಆಸ್ತಿಗಳನ್ನು ಇಟ್ಕೊಂಡು ಇದನ್ನು ಪ್ರಾರಂಭ ಮಾಡಿದವಳಲ್ಲ. ಒಂದೇ ಒಂದು ಕಸಾಯಿಖಾನೆಗೆ ಹೋಗ್ತಾ ಇದ್ದಂಥ ಹಸುನ ತೂಕದ ದೃಷ್ಟಿನಲ್ಲಿ ತಗೊಂಡು ಬಂದು ಇಟ್ಕೊಂಡು ಒಂದು 10 ದಿನನೋ 15 ದಿನನೋ ಅವಳಿಗೆ ಸೇವೆ ಮಾಡಿರ್ಬೋದು ಅಷ್ಟೇ. ಅದಾದ ಮೇಲೆ ಆಕೆಯಿಂದನೇ ನನಗೆ ರಿಟರ್ನ್ಸ್ ಬಂದಿದೆ. ಇವತ್ತು ಹತ್ರ ಒಂದು 3 ಚಿಲ್ಲರೆ ಎಕರೆ ಜಮೀನು ಕೊಂಡ್ಕೊಂಡಿದ್ದಾಳೆ, 3 ವೆಹಿಕಲ್ ಮಾಡ್ಕೊಂಡಿದ್ದಾಳೆ, ಒಂದೆರಡು ಇಷ್ಟು ದೊಡ್ಡದಾದಂಥ ಮನೆಯ ವ್ಯವಸ್ಥೆ ಇದೆ. ಅವಕಾಶ ನಿಮ್ಮಂಥವರೆಲ್ಲರೂ ಅವಳಿಗೆ, ಅವಳು ನಿಮಗೆಲ್ಲ ಅವಕಾಶಗಳನ್ನು ಕೊಟ್ಟು ಸಹಕಾರ ಕೊಟ್ಟರಿ ಅಂದರೆ ಇದನ್ನು ನೀಟಾದಂತಹ ಗೋಶಾಲೆನಾಗಿ ಮಾಡಿ ಅದನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ನಮ್ಮ ಮನಸ್ಸಲ್ಲಿ ಕೊಟ್ಟಿದ್ದಾಳೆ. ಇದಿಷ್ಟು ಗೋಮಾತೆಗಾಗಿ ಅಷ್ಟೇ. ಪ್ರಕೃತಿ ಆಧಾರಿತ ಬದುಕು ಮತ್ತು ಪ್ರಕೃತಿ ಒಡನಾಟ ಸದಾ ಇರಬೇಕು, ಗೋಮಾತೆ ಒಡನಾಟ ಸದಾ ಇರಬೇಕು. ಮಾನವ ಚೆನ್ನಾಗಿರಬೇಕು ಅಂತ ಅಂದರೆ ಪ್ರಕೃತಿ ಒಡನಾಟ ಮತ್ತು ಗೋಮಾತೆ ಒಡನಾಟ ಸದಾ ಇದ್ದರೆ ಇವಳಿಗೆ ಆರೋಗ್ಯಕರವಾಗಿ ಬದುಕಬಹುದು ಅಂತ ನಿಮಗೆ ಮನವರಿಕೆ ಆಗಿದೆ ಅಂತ ನನಗೆ ಅನಿಸುತ್ತೆ. ನಿಮ್ಮ ಈ ಪ್ರಯೋಗ ಭಾರತದಿಂದ ಮತ್ತೆ ಹರಡಲಿ. ಯಾಕೆಂದರೆ ನಮ್ಮ ಪರಂಪರೆಯ ಜ್ಞಾನವನ್ನು ನೀವು ಉಳಿಸ್ಲಿಕ್ಕೆ ಬಹಳ ದೊಡ್ಡ ಎಫರ್ಟ್ ಹಾಕಿದಿರಿ. ಮತ್ತು ಇದರಿಂದ ಹೇಳಂಗೆ ನೀವು ಹಾಕಿದೆ ಅಂತ ಹೇಳಿ ನಿಮಗೆ ಬೇಜಾರಾಗುತ್ತೆ. ಗೋಮಾತೆ ನಿಮ್ಮ ಕೈಲಿ ಆ ಕೆಲಸ ಮಾಡಿಸಿದ್ದಾರೆ. ಆ ಗೋಮಾತೆಯನ್ನು ನಾವು ಕೂಡ ಪ್ರೀತಿಯಿಂದ ಗಮನಿಸ್ತೀವಿ. ಈ ಥರ ಪ್ರಯೋಗಗಳನ್ನ ನಾವು ಆದಿವಾಸಿಗಳ ಕ್ಷೇತ್ರದಲ್ಲಿ ಕೂಡ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ತಮ್ಮ ಈ ಪ್ರಯೋಗ ಹೆಚ್ಚು ಫಲ ನೀಡಲಿ. ಭಾರತಕ್ಕೆ ಒಂದು ಐಡೆಂಟಿಟಿ ಕೂಡ ತನ್ನ ಐಡೆಂಟಿಟಿನ ಕಳ್ಕೊಳ್ತದಿಂದ ಅನಿಸುತ್ತೆ. ಈ ಭಾರತ ಮಾತೆಗೆ ನಮ್ಮ ಗೋಮಾತೆಯಿಂದ ಒಂದು ಒಳ್ಳೆಯ ಐಡೆಂಟಿಟಿ ಬರಲಿ. ಪ್ರಪಂಚಾದ್ಯಂತ ಗೋಮಾತೆಯನ್ನು ಪ್ರೀತಿಸುವಂಥ ಜನ ಹುಟ್ಟಿಕೊಳ್ಳಿ. ಆ ಕಾರಣಕ್ಕಾಗಿ ಇಡೀ ಯೂನಿವರ್ಸ್, ನಮ್ಮ ಭಾರತ ದೇಶದ ಒಂದು ಸ್ಲೋಗನ್ ಏನಿದೆ, ಈ ವಿಶ್ವವೇ ಒಂದು ಜಗತ್ತಲ್ವಾ. ಸೊ ಅದರಿಂದ ಇಲ್ಲಿ ಆ ದೇಶ ಈ ದೇಶ ಪ್ರಶ್ನೆ ಇಲ್ಲ, ಆ ಮಾನವ ಈ ಮಾನವ ಅಂತ ಪ್ರಶ್ನೆ ಇಲ್ಲ. ಎಲ್ಲ ಮಾನವರು ಕೂಡ ಗೋಮಾತೆಯನ್ನು, ಈ ಭೂಮಿ ತಾಯಿಯನ್ನು ಪ್ರೀತಿಸೋಕ್ಕೆ ಶುರು ಮಾಡಿದರೆ ನಮ್ಮ ಬದುಕು ಚೆನ್ನಾಗಾಗುತ್ತೆ ಅಲ್ವಾ? ಖಂಡಿತ ಸರ್. ಅಂದರೆ ಈ ಮೂಲಕ ಜನರಲ್ಲಿ ನಂದೊಂದು ಬೇಡಿಕೆ ಏನಂದರೆ, ನಾನು ತುಂಬ ಜನರನ್ನು ಗಮನಿಸ್ತೀನಿ, ಬರ್ತಾರೆ ನೋಡ್ತಾರೆ, ತುಂಬ ಉತ್ತಮವಾದದ್ದು ಅಂತಾರೆ. ನೀವೇನು ಅಳವಡಿಸ್ಕೊತಿದ್ದೀರಾ ಅಂತ ನಾನು ಪ್ರತಿಯೊಬ್ಬರ ಹತ್ರ ನನ್ನದೊಂದು ಸಣ್ಣ ಪ್ರಶ್ನೆ. ಗೋವಿನಿಂದ ತಯಾರಾಗುವ ಯಾವುದಾದರೂ ಉತ್ಪನ್ನ, ಅದು ನನ್ನ ಹತ್ರನೇ ಅಂತಲೂ ಹೇಳಲ್ಲ, ಯಾವುದೇ ಗೋಶಾಲೆಯವ್ರು ಮಾಡಲಿ, ಹಲ್ಪುಡಿಯಿಂದ ಹಿಡಿದು ನೀವು ಕಾರ್ಗೆ ಹಾಕೊಳ್ಳೋ ಮ್ಯಾಟ್ ತನಕ ವಿಭಿನ್ನವಾಗಿ ಮಾಡ್ತೀವಿ. ನನ್ನಂಥವ್ರು ಬೇಕಾದಷ್ಟು ಜನ ಮಾಡ್ತಿರ್ತಾರೆ ಎಲ್ಲೆಲ್ಲೋ. ಅದಕ್ಕೆ ನೀವು ಹಣವನ್ನು ಕೊಟ್ಟು ತಗೊಂಡ್ರೆ ಒಂದು ಗೋವಿಗೆ ಒಂದು ಉಪಯೋಗ ಆಗುತ್ತೆ. ಅಂದರೆ 10 ರೂಪಾಯಿ ಮಿಡ್ಲಿ ಗೋಗೆ ಹಾಕುವಂಥ ಬೆಲ್ಲ ಬರ್ಬೋದು, ಉಪ್ಪು ಬರ್ಬೋದು, ಅದರಲ್ಲಿ ಒಂದು ಹಗ್ಗ ಬರ್ಬೋದು, ನಮ್ಗೆ ಎಷ್ಟೋ ಸಹಾಯ ಆದಾಗುತ್ತೆ. ಅಂತಹ ಭಾವನೆ ಇದನ್ನು ನೋಡುವಂತಹ ಸುಶಿಕ್ಷಿತ ಸಮಾಜ ಮತ್ತು ಸಾಮರ್ಥ್ಯ ಇರುವಂಥವ್ರಿಗೆ ಬಂತು ಅಂದರೆ ಯಾವ ಗೋಶಾಲೆಯ ನಿರ್ವಹಣೆಯೂ ಯಾರೂ ಮಾಡಬೇಕಾಗಿಲ್ಲ, ಗೋವೇ ಮಾಡ್ಕೊಳುತ್ತೆ. ಅದರಿಂದ ಆನಂದವೂ ನಮಗೆ ಸಿಗುತ್ತೆ. ಉದಾಹರಣೆ ಇಲ್ಲಿ ಹಾಕಿದಿರಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ ಇದು ಅಲ್ವಾ? ಜೂಮರ್ ಸರ್, ಅದು ಹೊಸ ಮನೆ ಗೃಹ ಪ್ರವೇಶಗಳಿಗೆ ಗಿಫ್ಟ್ ಆಗಿ ಕೊಡಬಹುದು. ಸೊ ನೈಸ್. ಹಾಗೇನೆ ನಮ್ಮ ಮನೆ ಕಾರ್ಯಕ್ರಮಗಳಿಗೆ ಯಾರೋ ಬಂದರು, ಅವ್ರಿಗೊಂದು ರಿಟರ್ನ್ ಗಿಫ್ಟು.
ಯಾವುದೋ ಒಂದು ಬ್ಲೌಸ್ ಪೀಸ್ ಇಡೋದ್ರ ಬದಲು ಅದೇ ಬ್ಲೌಸ್ ಪೀಸ್ ದುಡ್ಡಿಗೆ ಬರುವಂಥ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಮಾಡ್ತೀವಿ, ಅದನ್ನು ಕೊಡ್ಬೋದು. ಆ ಥರ ಏನಾದರೂ ಮಾಡ್ತಾ ಹೋಗ್ಬೋದು. ಒಟ್ಟು ಮನುಷ್ಯನ ಮನಸ್ಸಿನಲ್ಲಿ ಉತ್ತಮವಾದಂತಹ ಒಂದು ಚಿಂತನೆ ಬರಬೇಕು ಸರ್, ಅಷ್ಟೇ. ಇದೆಲ್ಲರ ಪ್ರಯತ್ನ ಏನಂದರೆ, ಹೌದು ಇದು ನಡೀತಾ ಇದೆ ಒಂದು ಕಡೆ, ನಾವೇನು ಅದಕ್ಕೆ ನೀವೇನು ದೊಡ್ಡದಾಗಿ ದಾನ ಕೊಡಿ ಅಥವಾ ಇನ್ನೊಂದು ಮಾಡಿ ಅಂತ ನಾನು ಹೇಳ್ದಿರ ಇದ್ರೂ ಒಂದು ಸಣ್ಣ ಪ್ರಯತ್ನ ಮಾಡೋದ್ರಲ್ಲಿ ಯಾವ ಒಂದು ಶ್ರಮ ಆಗಲ್ಲ. ಈಗ ನೋಡಿ, ಎಲ್ಲರ ಮನೆಗೆ ಹೋದರೆ ಹೆಣ್ಣುಮಕ್ಳು ಬಂದರು ಅಂತ ಒಂದೊಂದು ಬ್ಲೌಸ್ ಪೀಸ್ ಇಟ್ಬಿಡ್ತಾರೆ ಅಥವಾ ಒಂದು ಏನು ಮಾಡ್ತಾರೆ. ಅದು ಉಪಯೋಗ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಇವತ್ತು ಎಲ್ಲರ ಮನೆಗಳಲ್ಲಿ ಆಲ್ಮೆರಾ ಇರುತ್ತೆ, ಫ್ರಿಡ್ಜ್ ಇರುತ್ತೆ. ಇಂಥದ್ದನ್ನು ಕೊಟ್ಟರೆ ಅದಕ್ಕೆ ಹೋಗಿ ಈ ಥರ ಅಟ್ಯಾಚ್ ಮಾಡ್ತಾರೆ. ಹೀಗೆ ಅಟ್ಯಾಚ್ ಮಾಡ್ತಾರೆ. ಅದೊಂದು ಮನೆಗೆ ಒಂದು ಪಾಸಿಟಿವ್ ವೈಬ್ಸ್. ಗೋಮಯದಲ್ಲಿ 65% ಅಷ್ಟು ಆಕ್ಸಿಜನ್ ಇದೆ ಅಂತ ಹೇಳಿ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ನಿಮ್ಮ ಮನೆಯಲ್ಲಿ ಅದೆಲ್ಲ ಓಡಾಡಲಿ, ಎಲ್ಲರೂ ಹಸು ಸಾಕಾಗಲ್ಲ, ಆ ಒಂದು ವೈಬ್ಸ್ ಬರಲಿ ಅನ್ನೋದು ನಮ್ಮ ಅಪೇಕ್ಷೆ. ಇದೆಲ್ಲ ಪ್ರಾಡಕ್ಟ್ಸ್ ಇದೆಲ್ಲ ಗೋವಿನಿಂದ, ಗೋಮಯದಿಂದ, ಅಂದರೆ ಏನನ್ನ ಶಿಷ್ಟ ಸಮಾಜ ಕಸ ಅಥವಾ ತ್ಯಾಜ್ಯ ಅನ್ನತ್ತೆ, ಅದನ್ನು ನಾನು ರಸ ಅಥವಾ ಮೌಲ್ಯವರ್ಧನೆ ಅನ್ನೋ ರೀತಿಯಲ್ಲಿ ಬಳಸ್ತೀವಿ. ಇದು ನೋಡಿ, ಸ್ವಲ್ಪ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಹಾಕ್ಕೊಂಡು ಸಂತೋಷ ಪಡೋವಂಥ ಆರ್ನಮೆಂಟು ಅವರೆಲ್ಲ ಹಾಕ್ಕೊತಾರೆ. ಬೇರೆ ಬೇರೆ ಟೆರಕೋಟದ್ದು ಹಾಕ್ಕೊತಾರೆ, ಇನ್ಯಾವುದೋ ಥರ್ಮೋಕೋಲಲ್ಲಿ ಮಾಡಿದ್ದು ಹಾಕ್ಕೊತಾರೆ. ಅದ್ರ ಬದಲು ಇದನ್ನು ಹಾಕ್ಕೊಂಡಾಗ ಏನಾಗುತ್ತೆ, ಒಂದು ಎನರ್ಜಿ ಪಾಸ್ ಆಗುತ್ತೆ, ಇಲ್ಲಿರುವ ಆಕ್ಸಿಜನ್ ಎನರ್ಜಿ ಪಾಸ್ ಆಗುತ್ತೆ. ಮಗಳು ಲಕ್ಷಣವಾಗಿ ಕಾಣ್ತಾಳೆ, ಅದನ್ನು ಅನುಭವಿಸ್ಬೋದು. ಹಾಗೆ ಎಲ್ಲರ ಹತ್ರ ಇವಾಗ 4 ವೀಲರು ತುಂಬ ಎಲ್ಲರ ಹತ್ರ ಇರ್ತದೆ. ಆ ಕಾರ್ ಮುಂದಕ್ಕೆ ಏನಾದರೂ ಒಂದು ಹ್ಯಾಂಗಿಂಗ್ ಹಾಕ್ಕೊತಾರೆ, ಲಾಂಗ್ ಡ್ರೈವ್ ಹೋಗಿದ್ರೆ ಅಲ್ಲೆಲ್ಲೋ ನೋಡ್ತಾರೆ, ಏನೋ ತೆಗೆದು ಹಾಕ್ಕೊತಾರೆ. ಅದು ಯಾವುದೋ ಪ್ಲಾಸ್ಟಿಕ್ದಾಗಿರುತ್ತೆ, ಚೈನಾಕ್ಲೇದಾಗುತ್ತೆ, ಆ ದುಡ್ಡು ಇನ್ಯಾವುದೋ ದೇಶಕ್ಕೆ ಹೋಗುತ್ತೆ. ಇದನ್ನು ತೆಗೆದು ನೀವು ಹ್ಯಾಂಗ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಕಾರ್ನಲ್ಲಿ ಇದ್ರ ಮೇಲಿನ ಬೀಸುವಂಥ ಗಾಳಿ ಒಳ್ಳೆಯದಾಗಿ ಬರ್ತದೆ ಮತ್ತು ನೀವು ಕೊಟ್ಟ ಹಣ ಒಂದು ಹಸುವಿಗೆ ಉಪಯೋಗಕ್ಕೆ ಬರ್ತದೆ. ಇದು ವಿಭೂತಿ ಸರ್. ಭಸ್ಮ ಧಾರಣೆ ಅಥವಾ ತ್ರಿಪುಂಡ್ರ ಧಾರಣೆ ಅನ್ನೋದು ನಮ್ಮ ದೇಶದಲ್ಲಿ ನಾವೆಲ್ಲ ಶಿವನ ಆರಾಧಿಸ್ತೀವಿ. ಅದು ತುಂಬ ಇದಾದಿತ್ತು. ನಮ್ಮ ಮನೆ ಭಸ್ಮ ನೋಡಿ ಎಷ್ಟು ಲೈಟ್ ವೆಯ್ಟ್ ಇರ್ತದೆ ಅಂತ. ಈ ರೀತಿಯಾದಂಥ ಅದನ್ನು ಬಳಸ್ಬಹುದು. ಹಾಗೆ ನಾವು ತುಂಬ ಪ್ರಾಡಕ್ಟ್ಸ್ನ ಮಾಡ್ತೀವಿ. ಇದೇ ಥರ ಯಾರೋ ನಿಮ್ಮ ಹಂಗೆ ಬಂದವ್ರು ಕೇಳಿದ್ರು, ನೀವು ಒಂದರಲ್ಲಿ ಏನು ಸ್ಟಿಕ್ ಆನ್ ಆಗಿಲ್ಲ, ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಮಾಡ್ತೀರಿ, ಬ್ರ್ಯಾಂಡ್ ಮಾಡಿಸಿಲ್ಲ ಅಂತ. ಬ್ರ್ಯಾಂಡ್ ಮಾಡಿಸೋದು ನನ್ನ ಉದ್ದೇಶನೇ ಅಲ್ಲ. ಬ್ರ್ಯಾಂಡ್ ಮಾಡಿಸಿ ಮಲ್ಟಿನ್ಯಾಷನಲ್ ಕಂಪ್ನಿ ಮಾಡಿ 100 ಕೋಟಿ 1000 ಕೋಟಿ ಟ್ರಾನ್ಸಾಕ್ಷನ್ಸ್ ಮಾಡಿಬೇಕಾದ್ದು ಜನಸಾಮಾನ್ಯನ ಕನಸಾಗದೇ ಬೇಡ. ಹೊಟ್ಟೆ ತುಂಬ ಹಾಲು ಮೊಸರು ತುಪ್ಪವನ್ನು ಊಟ ಮಾಡ್ತೀವಿ. ಅಲ್ಲಿ ಬಂದಂತಹ 1 ರೂಪಾಯಿನ ಹಾಲನ್ನು ಮಾರಲ್ಲ ನಾವು. ಅಲ್ಲಿ ಬಂದಂತಹ ಗೋಮಯ ಮತ್ತು ಗೋಮೂತ್ರ ಅದನ್ನು ಮೌಲ್ಯವರ್ಧನೆ ಮಾಡ್ತೀವಿ. ಅದರಿಂದ ಬಂದಂತಹ ದುಡ್ಡಲ್ಲಿ ನನ್ನ ಗೋವಿಗೆ ಏನು ಆಹಾರ ಬೇಕು ಅಥವಾ ಗೋಶಾಲೆಗೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ತೀವಿ. ಇದು ಜಪಮಾಲೆ. ನಾವು ಹೇಳ್ತೀವಿ 108 ಸರ್ತಿ ನಿನಗೆ ಇಷ್ಟವಾದಂತಹ ದೇವರ ಜಪವನ್ನು ಮಾಡ್ಕೊಳ್ಳಿ ಅಂಥೇಳಿ. ಅದರಿಂದ ಏನಾಗುತ್ತೆ, ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ, ಅಕ್ಯುಪಂಚರ್ ಕೆಲಸ ಆಗ್ತದೆ, ಅಕ್ಯುಪ್ರೆಷರ್ ಆಗ್ತದೆ. ಈ ಥರ ಮಾಡ್ತಾ ಹೋಗಿ ಇದನ್ನೆಲ್ಲ ಮಾಡೋದ್ರ ಮೂಲಕ ಮೌಲ್ಯವರ್ಧನೆಯನ್ನು ಮಾಡ್ಬೋದು. ಇದರಲ್ಲಿ ಹಲ್ಲು ಪುಡಿ ಮಾಡಿದ್ದೀವಿ ನೋಡಿ, ಇದು ಕೂಡ ಗೋಮಯದಿಂದ ಮಾಡಿದ್ದು, ಇದೂ ಗೋಮಯದಿಂದ ಮಾಡಿದ್ದು, ಇದೂ ಗೋಮಯದಿಂದ ಮಾಡಿದ್ದು, ಇವುಗಳನ್ನು ಗೋಮಯದಿಂದ ಮಾಡಿದ್ದು. ಒಂದೊಂದಕ್ಕೆ ಒಂದೊಂದು ವೆರೈಟಿಯಾಗಿ ಆ ಗೋಮಯವನ್ನು ಬಳಸ್ತೀವಿ. 30 ದಿನ ಇದ್ದರೆ ತಿಂಗಳಲ್ಲಿ 1 ಅಥವಾ 2 ದಿನ ನಾವು ಜಮೀನಿಗೆ ಗೊಬ್ಬರವಾಗಿ ಬಳಸ್ಕೊಂಡು ಇನ್ನು 28 ದಿನ 28 ಥರದ ಪ್ರಾಡಕ್ಟ್ ಮಾಡಿಕೊಂಡ್ರೆ ನಮ್ಗೆ ಹಣ ಸಂಪಾದನೆ ಮಾಡೋಕ್ಕೆ ದಾರಿ ಆಗ್ತದೆ. ವೆರಿ ಗುಡ್. ಅದೇ ತುಪ್ಪ ಥರದಲ್ಲಿ ಏನದು ಸರ್, ಇದು ತುಪ್ಪದಿಂದ ಸುಮಾರು 83 ವಿಧದ ಘೃತಗಳನ್ನು ತಯಾರು ಮಾಡ್ತೀವಿ ಸರ್. ಘೃತ ಅಂತಂದರೆ ಇದು 5 ಗವ್ಯಗಳನ್ನು ಇರುತ್ತೆ. ಪ್ರಾಯಶಃ ನೀವು ಕೇಳಿರ್ತೀರಿ, ಇದು ಭಾರತೀಯ ಅಧ್ಯಾತ್ಮದಲ್ಲಿ ತುಂಬ ಬೆಲೆ ಇದೆ ಘೃತಕ್ಕೆ. ಯದ್ಯಸ್ತಿಗತ ಪಾಪಂ ದೇಹೇ ತಿಷ್ಠತಿ ಮಾಮಕ್ಕೆ ಪ್ರಾಶನಾತ್ ಪಂಚಗವ್ಯಸ್ಯ ದಹತ್ ಅಗ್ನಿರೇಂದ್ರವಂ ಅಂತ ಹೇಳಿ ಅಧ್ಯಾತ್ಮದಲ್ಲಿ ಏನು ಹೇಳ್ತಾರೆ, ನಮ್ಮ ದೋಷಗಳನ್ನು
3 ತಾಪತ್ರಯ 3 ದೋಷಗಳೇನಿದೆ ಅದನ್ನು ಕಳ್ಕೊಳ್ಳೋದಕ್ಕೆ ಘೃತವನ್ನು ಬಳಸು ಅಂತ ಹೇಳ್ತಾರೆ. ಅದನ್ನೇ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಪ್ರತಿ ಘೃತಕ್ಕೆ ಏನೇನು ನಾವು ಗಿಡಮೂಲಿಕೆಗಳನ್ನು ಹಾಕ್ತೀವಿ ಅದಕ್ಕೆ ತಕ್ಕಂತೆ ನಮ್ಮ ದೇಹದ ಒಂದು ಎನರ್ಜಿ ಬೂಸ್ಟ್ ಆಗುತ್ತೆ, ಸೆಲ್ಯುಲಾರ್ ಲೆವೆಲಿಂದ ಡಿಟಾಕ್ಸಿಫಿಕೇಶನ್ ಆಗಿ ಸಂಬಂಧಪಟ್ಟಂಥ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಅದನ್ನು ಮಾಡ್ತಾ ಹೋಗ್ಬಹುದು. ಇದರಲ್ಲೇ ಒಂದು ಜಾತ್ಯಾಧಿಕೃತ ಅಂತ ಮಾಡ್ತೀನಿ ಸರ್, ಅದು ಇವತ್ತು ಮುಗಿದಿದೆ ನೋಡಿ. ಒಂದು ಸಣ್ಣ ಲೈವ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಕೇಳಿದ್ರಿಂದ. ಈ ನನ್ನ ಮುಖವನ್ನು ಗಮನಿಸಿದ್ರೆ ನೀವು, ಈ ಕಣ್ಣಿನ ಹುಬ್ಬಿನ ಇದಕ್ಕೂ ಇಲ್ಲಿಗೂ ಏನೋ ಒಂದು ಅರ್ಧ ಇಂಚು ವೇರಿಯೇಷನ್ ಕಾಣಿಸುತ್ತೆ. ಏನಂದರೆ ಒಂದ್ಸತಿ ನಾನು ನಮ್ಮೂರ ಹೊಳೆ ಹತ್ರ ಹೋಗಿ ಏನೋ ಪೂಜೆಗೋಸ್ಕರ ಹೋಗಿದ್ದು, ಬರುವಾಗ ಅಲ್ಲಿ ಬಿದ್ದು ಇದು ಹೊಡೆದೋಯ್ತು ಸರ್. ಹೊಡೆದೋಯ್ತು ಅಂದರೆ ಫುಲ್ ಓಪನ್ ಆಗಿ ಆ ಪೇಯ್ನ್ಗೆ ಇದೆಲ್ಲ ಊದ್ಕೊಂಡು ಕೆಟ್ಟದಾಗಿತ್ತು. ನಾವು ಬಂದು ಮಲ್ಕೊಂಡು ಜಾತ್ಯಾಧಿಕೃತ ಮನೆಯಲ್ಲಿ ಮಾಡಿಸ್ದೆ ಹೇಳಿ ಇಂತಿಂಥ ಐಟಮ್ಸ್ ಹಾಕು ಇಂಗ್ರೀಡಿಯೆಂಟ್ಸ್ ಅಂತ ಮಾಡಿಸಿ ಅದನ್ನು ಅಪ್ಲೈ ಮಾಡಿದ್ದು ನೋಡಿ, ನೀಟಾಗಿ ಸ್ಟಿಚ್ ಬಂದಂಗೆ ಆಗಿದೆ ನನಗೆ. ನಾವು ಡಾಕ್ಟರ್ ಹತ್ರ ಸ್ಟಿಚ್ ಹಾಕ್ಸಿದ್ದಲ್ಲ, ಅದು ಸಹಜವಾಗಿ ಬಂದಿರೋದು. ಈ ಥರ ಕ್ಲೀನಾಗಿ ಮುಖ ನೋಡಿದಾಗ ಹೊಸದಾಗಿ ನೋಡಿದವ್ರಿಗೆ ಇವ್ರ ಮುಖ ಇರೋದೇ ಹೀಗೆ ಅನಿಸುತ್ತೆ, ಹಳಬರಿಗೆ ಏನೋ ಇಲ್ಲೊಂಚೂರು ವ್ಯತ್ಯಾಸ ಕಾಣಿಸುತ್ತಲ್ಲ ಅಂತ ಗೊತ್ತಾಗ್ತದೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಭಾರತೀಯ ದೇಸಿ ಗೋಮಾತೆಯ ವಿಶೇಷತೆ. ಥ್ಯಾಂಕ್ ಯು ಮೇಡಮ್. ಇದು ಏನು ಮನೆ ತೋರಣನ ಇದು ಸರ್? ಇದು ಮನೆಗಳಿಗೆ ತೋರಣ ಹಾಕುವಂಥದ್ದು. ಇದರಲ್ಲೂ ಕೂಡ ನಾವು 2-3 ವೆರೈಟೀಸ್ ಮಾಡ್ತೀವಿ. ಇದು ಈ ಥರ ಅಡ್ಡವಾಗಿ ಹ್ಯಾಂಗ್ ಮಾಡುವಂಥದ್ದು, ಹಾಗೆಯೇ ಉದ್ದಕ್ಕೆ ಹಾಕುವಂಥದ್ದು ಕೂಡ ಇರ್ತದೆ. ಅದು ಇದೆಲ್ಲ ಯಾಕೆಂದರೆ ಇವಾಗ ಮನೆಗಳಲ್ಲಿ ಫಂಕ್ಷನ್ ಆದರೆ, ಹಬ್ಬಗಳಾದರೆ, ಬರ್ತ್ಡೇಸ್ ಆದರೆ ಸುಮ್ಮನೆ ನಾವು ಒಂದಿಷ್ಟು ಇದಲ್ಲ ಉದ್ದದಲ್ಲಿ ಇದು ಕೂಡ ಅಡ್ಡ ತೋರಣ ಆ ತರಹ ಪ್ಲಾಸ್ಟಿಕ್ ಡೆಕೋರೇಟಿವ್ಸ್ ಬಿಡೋ ಬದಲು ಈ ತರದನ್ನ ಬಿಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಪರಿಸರ ಸಂರಕ್ಷಣೆ ಆಗುತ್ತೆ. ಇದು ಪುಡಿಯಾಗಿ ಭೂಮಿಗೆ ಹೋದ್ರೆ ಅಲ್ಲಿ ಗೊಬ್ಬರ ಆಗುತ್ತೆ. ಮತ್ತೆ ಇದು ತೊಳಿಬಹುದು ಸರ್, ತೊಳೆದು ಬಳಸಬಹುದು. ಸಗಣಿ ಆದ್ರೂ ಕೂಡ ಇದು ನೀವು ಅನ್ಕೊಂಡಿದ್ರೆ ಕರ್ಗೋಗ್ಬಿಡುತ್ತೆ, ಕೊಳೆ ಆದ್ರೆ ಏನ್ ಮಾಡ್ಬೋದು ಅಂತ ಏನಿಲ್ಲ. ಕ್ಲೀನ್ ಆಗಿರೋ ನೀರಿನಲ್ಲಿ ನೀವು ಒಂದ್ಸತಿ ಬೇಕಾದ್ರೆ ಪೌಡ್ರು ಸೋಪ್ ಗಿಪ್ ಹಾಕಿರೋ ನೀರಲ್ಲಿ ಹಿಂಗೆ ಡಿಪ್ ಮಾಡ್ತೀರಾ, ಮತ್ತೆ ಕ್ಲೀನ್ ಆಗಿರೋ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಬಿಸಿಲಲ್ಲಿ ಹಾಕಿದ್ರೆ ಒಣಗೋಗ್ತದೆ, ಕಲರು ಹೋಗಲ್ಲ, ಏನು ಅಷ್ಟು ಚೆನ್ನಾಗಿದೆ. ಇದು ಗೋಮೂತ್ರದಿಂದ ಮಾಡಿರೋದು ಸರ್. ಇದಕ್ಕೆ ಗೋಮೂತ್ರ ಮತ್ತು ಕೆಲವು ಗಿಡಮೂಲಿಕೆಗಳು ಮತ್ತು ಕೆಲವು ಎಣ್ಣೆಗಳನ್ನು ಹಾಕಿದ್ದೀನಿ. ಇದರಲ್ಲೂ ಸುಮಾರು 7-8 ಟೈಪ್ ಮಾಡ್ತೀನಿ. ಸ್ಕಿನ್ಗೆ ಈ ಥರ ಕಲೆಗಳು ಹೋಗೋದಕ್ಕೆ, ತಲೆ ಕೂದಲು ಹುಟ್ಟೋದಕ್ಕೆ, ಮುಖದ ಕಲೆಗಳು ಹೋಗುತ್ತೆ. ಅಂದರೆ ನಾನು ಎಲ್ಲವನ್ನ ಮನೆ ಮದ್ದು, ನಮ್ಮದು ಪಾರಂಪರಿಕವಾಗಿ ನಮ್ಗೆ ಅಭ್ಯಾಸ ಇದೆ, ನಮ್ಮ ತಾತ ಮುತ್ತಾತರ ಕಾಲದಿಂದ. ಜೊತೆಗೆ ಎಲ್ಲ ಮನೆ ಮದ್ದು, ಏನು ಕೆಮಿಕಲ್ ಹಾಕಿರಲ್ಲ, ಏನು ಮೆಡಿಸಿನ್ ಅಲ್ಲ, ನಿತ್ಯ ಬಳಸ್ತೀವಿ. ಈಗ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಹೇಗೆ ಮನೆಯಲ್ಲಿ ಎಣ್ಣೆ ನೀರು ಸ್ನಾನ ಮಾಡಬೇಕು, ಮಕ್ಕಳಿಗೆ ಪಾದಕ್ಕೆ ಎಣ್ಣೆ ಹಚ್ಚಬೇಕು, ಇದೆಲ್ಲ ನಿಯಮಗಳಿತ್ತು. ಅದನ್ನು ನೋಡಿಕೊಂಡು ಅದಕ್ಕನುಗುಣವಾಗಿ ಮಾಡ್ತೀವಿ. ಅಂದರೆ ಗೋಮಾತೆ ಹಾಲು ಮಾತ್ರ ಸೀಮಿತ ಅಲ್ಲ, ಎಲ್ಲ ಇದು ಸಗಣಿ ಆಗ್ಬೋದು, ಮತ್ತು ಗಂಜಲ ಆಗ್ಬೋದು, ಅದರೆಲ್ಲ ಇಷ್ಟು ಪ್ರಾಡಕ್ಟ್ ಇದೆ. ನಾವು ಅಂದ್ಕೊಂಡಿರೋದು ಹಾಲು ಮಾತ್ರ. ನಾವು ಗೋಮಾತೆ ಅಂತಂದರೆ ಹಾಲು ಮಾತ್ರ ಬಳಸ್ತೀವಿ, ಅದ್ರದ್ದು ಸಗಣಿನ ಗೊಬ್ಬರವಾಗಿ ಬಳಸ್ತೀವಿ ಅನ್ನೋದು ಮಾತ್ರ ನಮಗೆ ಗೊತ್ತಿದ್ದು. ಹಾಂ ಸರ್, ಅದೇನಂದರೆ ನೀವು ಹಾಲು ಮಾತ್ರ ಸೀಮಿತವಲ್ಲ ಅಂದ್ರಲ್ಲ, ಹಾಲು ಯಾರಿಗೂ ಕೊಡೋದೇ ಇಲ್ಲ. ಹಾಲು ಗೋಮಾತೆಯ ಮಕ್ಕಳು ಮತ್ತು ನಮ್ಮ ಮನೆಯ ಮಕ್ಕಳು ಯಾರು ಸಾಕ್ತೀರಿ ಅವರ ಮನೆ ಮಕ್ಕಳ ಹಕ್ಕದು. ಹಾಲು ಚೆನ್ನಾಗಿ ಕೊಡಬೇಕು. ಶಿಶುವಿಂಗೆ ಪಾಲ್ಬೆಣ್ಣೆಗಳ ನೀಡಲು ಬೇಕು ಅಂತ ಹೇಳ್ತಾರೆ ಪುರಂದರದಾಸರು. ಚೆನ್ನಾಗಿ ಮಗು ಯಥೇಚ್ಛವಾಗಿ ಹಾಲು, ತುಪ್ಪ, ಬೆಣ್ಣೆ ತಿನ್ನಬೇಕು. ಆಗ ಆರೋಗ್ಯಕರವಾಗಿ ಬುದ್ಧಿಶಕ್ತಿಯಿಂದ ಇರ್ತಾರೆ. ಅದಕ್ಕೆ ಹೇಳ್ತೀವಿ, ಘೃತೇನ ವರ್ಧತೆ ಬುದ್ಧಿ, ದುಗ್ಧೇನ ವರ್ಧತೆ ಆಯುಷ್ಯಂ ಅಂತ. ಎಷ್ಟು ತುಪ್ಪ ನಾವು ತಿನ್ನಿಸ್ತೀವಿ ಅಷ್ಟು ಬುದ್ಧಿಶಕ್ತಿ ಚೆನ್ನಾಗಿದೆ. ಮೇಧ್ಯ ರಸಾಯನ ಅದು. ಹಾಗೆಯೇ ಹಾಲನ್ನು ಕುಡಿದಷ್ಟು, ಹಾಲು ಅನ್ನುವಾಗ ಕೆನೆ ತೆಗೆದು ಬಿಡಬೇಕು. ಕೆನೆ ಇರುವಂತಹ ಹಾಲು ಅದು ಘೃತಕ್ಕೆ ಬಂದ್ಬಿಡುತ್ತೆ. ಕೆನೆಯ ಭಾಗ, ಕೆನೆ ತೆಗೆದ ಹಾಲು ಅದು ವಯಸ್ಸು ಮತ್ತು ಅವರ ಏನು ಆಳ್ತನ ಇರುತ್ತೆ ಅದಕ್ಕೆ ತಕ್ಕಂತೆ
ಬೇಕಾದರೆ ಸ್ವಲ್ಪ ಪ್ರಮಾಣ ನೀರನ್ನು ಬೆರೆಸ್ಕೋಬೋದು, ಹಳದಿ ಹಾಕ್ಬೋದು, ಶುಂಠಿ ಹಾಕ್ಬೋದು, ಕಾಳುಮೆಣಸು ಹಾಕ್ಬೋದು, ಒನ್ಸ್ ಅಗೇನ್ ಈ ಥರ ಸಿದ್ಧಪಡಿಸೋದಂಥ ಘೃತನ ಒಂದು 4 ಹನಿ ಹಾಕ್ಬೋದು. ಅದು ಯಾರು ಕುಡಿತಾರೆ ಅವರ ಆಯಸ್ಸನ್ನು ವೃದ್ಧಿ ಮಾಡ್ತದೆ. ಇವತ್ತು ನೀವೆಲ್ಲ ಕ್ಯಾಲ್ಸಿಯಂ ಇಲ್ಲ, ಅದಕ್ಕೇನೋ ಟ್ಯಾಬ್ಲೆಟ್ ತೊಗೊಳ್ಳಿ, ಅದಕ್ಕಿನ್ನೊಂದು ತಿನ್ನಿ, ಏನು ಬೇಕಾಗಿಲ್ಲ, ಹಾಲು ಚೆಂದ ಕುಡಿದ್ರೆ ಆಯ್ತಲ್ಲ. ನಮ್ಮ ಹಲ್ಲು ಮತ್ತು ಮೂಳೆಗಳಿಗೆ ಶಕ್ತಿಯನ್ನು ಕೊಡುತ್ತದು. ಅದರಿಂದ ಹಾಲು ಮಾರಾಟದ ವಸ್ತುನೇ ಅಲ್ಲ ಸರ್ ಭಾರತದಲ್ಲಿ. ನೀವು ಸ್ವತಂತ್ರ ಪೂರ್ವದ ಕಥೆಗಳನ್ನು ಓದಿ, ಜೀವನ ಚರಿತ್ರೆಯನ್ನು ಓದಿದೆ, ದಾರಿ ದಾರಿಗೂ ಅರವಟ್ಟಿಗೆಗಳು ಅನ್ನುವಂಥದ್ದು ನಾವು ಓದ್ತೀವಿ. ನಾವು ಏನು ಅರವಟ್ಟಿಗೆ ಅಂದರೆ? ಅರವಟ್ಟಿಗೆ ಅಂದರೆ ನೀರು ಮಜ್ಜಿಗೆ ಕೊಡುವಂತಹ ತಾಣಗಳು. ಅಂದರೆ ಈ ದೇಶದಲ್ಲಿ ಒಂದು 10 ಮನೆ ಮುಂದಕ್ಕೆ ಹೋದ್ರೆ ಅರವಟ್ಟಿಗೆ ಕಟ್ಟಿ ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯ ಇಡ್ತಾ ಇದ್ದ. ಅದೆಲ್ಲ ಫ್ರೀಯಾಗಿ ಕೊಡುವಂಥದ್ದು. ಈಗ ಮಾರಾಟ ಇದು ನಾವು ಸಂಪಾದನೆ ಮಾಡ್ತೇವೆ. ಇನ್ನು ತಿಪ್ಪೆ ಗೊಬ್ಬರಕ್ಕೆ ಬಂದರೆ ಅದ್ರದ್ದು ಒಂದು ಪಾಯಿಂಟ್ ಹೇಳುತ್ತೇನೆ ನಾನು ಸರ್. ತಿಪ್ಪೆ ಗೊಬ್ಬರದ ವಿಷಯದಲ್ಲಿ ನನಗೆ ಒಂದು ತುಂಬ ದುಃಖಕರವಾದಂಥ ವಿಚಾರ ಏನಿದೆ ಅಂದರೆ, ನಾವು ಎಷ್ಟು ಕಷ್ಟಪಟ್ಟು ತಿಪ್ಪೆಗೆ ತುಂಬ್ತೀವಿ, ಅದನ್ನು ಪರ್ಚೇಸ್ ಮಾಡುವಂಥವ್ರು ತುಂಬ ಕಡಿಮೆ ರೇಟಿಗೆ ಕೇಳ್ತಾರೆ. ಹೌದಾ? ಅದಕ್ಕೆ ಕಷ್ಟ ಕೊಡಬೇಕು, ₹1 ಕೊಟ್ಬಿಟ್ಟು ಆ ಮೂಟೆ ತಂದುಬಿಟ್ಟು ಹಾಕ್ಬಿಟ್ರೆ ಬೆಳೆ ಅಷ್ಟು ಬರುತ್ತೆ, ಈ ಥರದ ತಲೆ ಇರುತ್ತೆ. ಎರಡನೇದು, ಸಾವಯವ ಗೊತ್ತಿರೋರು ಕೂಡ ಒಂದು ಕಡಿಮೆ ರೇಟಿಗೆ ಕೇಳ್ತಾರೆ. ಎರಡನೇದು, ನೀವು ಹಾಕಿರುವ ಕಡೆಗೆ ನನ್ನ ವೆಹಿಕಲ್ ಬರುತ್ತಾ ಅನ್ನೋದನ್ನ ಯೋಚನೆ ಮಾಡ್ತಾರೆ. ಅದಕ್ಕೆ ನಾನು ಕಂಡುಕೊಂಡ ಉತ್ತರ, ಬೇಡ, ತಿಪ್ಪೆ ಸ್ಟಾರ್ಟ್ ಮಾಡೋದೇ ಬೇಡ, ಬೇರೆಯವ್ರಿಗೆ ಕೈ ಮುಗಿಯೋ ಬಾಬತ್ತೇ ಬೇಡ. ಅದಕ್ಕೇನು ಮಾಡಬೇಕಂದ್ರೆ, ಆ ಗೊಬ್ಬರವನ್ನು ಒಂದು ಸೌದೆ ಮಾಡ್ತೇನೆ, ಇನ್ನೊಂದು ಡಿವಾಟ್ರಿಂಗ್ ಮಾಡಿದಂಥ ಪೌಡ್ರಿಂದ ಈ ತರಹದೆಲ್ಲ ಪ್ರಾಡಕ್ಟ್ಸ್ ಮಾಡೋಣ. ಮೂರನೇದು, ಎರೆಹುಳು ಗೊಬ್ಬರವಾಗಿ ಕನ್ವರ್ಟ್ ಮಾಡೋಣ. ಆ ಸೌದೆ ಡಿವಾಟ್ರಿಂಗ್ ಮಾಡಿದಾಗ ಬರುವಂತಹ ಲಿಕ್ವಿಡ್ ಫಾರ್ಮ್ ಏನಿದೆ ಅದನ್ನು ಜೀವಾಮೃತ ಮಾಡೋಣ, ಅದರಲ್ಲಿ ಪೇಂಟ್ ಮಾಡೋಣ. ನೋಡಿ, ಇದು ಪೇಂಟ್ ಕೂಡ ಗೋಮಯತೆ. ಈ ರೀತಿಯಾಗಿ ಮಾಡ್ತಾ ನಾವು ಅವಳು ಗೋಮಾತೆ ಒಳಗಡೆ ಗೋಮಯೇ ವಸತೆ ಲಕ್ಷ್ಮಿ ಅಂತ ಹೇಳ್ತೀವಿ. ಅಂದರೆ ಆ ಸಗಣಿಯಲ್ಲಿ ಲಕ್ಷ್ಮಿ ವಾಸ ಆಗಿದ್ದಾಳೆ. ಅವಳು ಹಾಗಂತ ಲಕ್ಷ್ಮಿ ಫೋಟೋ ಇಟ್ಕೊಂಡಿಲ್ಲ ಅಥವಾ ನೋಟಿನ ರೂಪದಲ್ಲಿಲ್ಲ. ನಾವು ಅಲ್ಲಿ ಕೆಲಸ ಮಾಡಬೇಕು, ಕೃಷಿ ಮಾಡಬೇಕು, ಅದರಿಂದ ಹಣ ಬರ್ತದೆ. ಈ ವಾತಾವರಣ, ಈಗ ದೇಸಿ ತಳಿಗಳಿಗೆ ವಾತಾವರಣದಿಂದ ಏನಾದ್ರು ತೊಂದರೆಗಳಾಗ್ತಿದಾವ? ಆಗದೇ ಇಲ್ಲ ಸರ್, ಅದು ರೂಲ್ಡ್ ಔಟ್. ಭಾರತೀಯ ದೇಸಿ ತಳಿಗಳ ನಾಟ್ ಓನ್ಲಿ ಇನ್ ಕೇಸ್ ಆಫ್ ಹಸು, ಗೋಮಾತೆ, ಎಲ್ಲ ವಿಚಾರದಲ್ಲೂ ನಾಟಿ ಅಂತ ನೀವು ಯಾವಾಗ ಅಂತೀರಿ, ದೇಸಿ ಅಂತೀರಿ, ಅದರ ಸಾಮರ್ಥ್ಯನೇ ಬೇರೆ. ಎಲ್ಲರಿಗೂ, ಮನುಷ್ಯನಿಂದ ಹಿಡಿದು ನಾವು ಸಹಜವಾಗಿ ಹಳ್ಳಿಯ ವಾತಾವರಣದಲ್ಲಿ ಬೆಳೆದಂಥವ್ರು, ಕಲ್ತಂಥವ್ರು ಎಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಆಗ್ತೀವಿ. ಹೌದಾ? ನೀವು ಆಡು ಭಾಷೆನಲ್ಲಿ ಇನ್ನೊಂದು ಕೇಳಿರ್ತೀವಿ, ನಾಟಿ ಕೋಳಿ ಅಂದ್ರೆ ಅದು ಸ್ಟ್ರಾಂಗು, ಆರ್ಟಿಫಿಷಿಯಲ್ ಕೋಳಿ ಅಂದ್ರೆ ಅದು ಸ್ಟ್ರಾಂಗ್ ಇಲ್ಲ, ಇಂಜೆಕ್ಷನ್ ಕೊಟ್ಟು ಇರ್ತಾರೆ, ಅದು ಟುಸಕಂದು ಬಿದ್ದೋಗ್ಬಿಡುತ್ತೆ. ಗೋಮಾತೆಯ ವಿಷಯದಲ್ಲೂ ಅಷ್ಟೇ. ಹಸು ಅಂತ ನಾನು ಯಾರನ್ನ ಅಂತೀನಿ ಅಂತಂದ್ರೆ, ನಿಮ್ಮ HF ಜಸ್ಸಿನ ಮಾತ್ರ ಹಸು ಅಂತೀನಿ. ಹಸು ಅನ್ನೋದು ಇಟ್ ಈಸ್ ಎನ್ ಅನಿಮಲ್. ಗೋಮಾತೆ ಅನ್ನೋಳು ಅವಳು ನಮ್ಮಮ್ಮ ದೇವಿ. ಆಕೆಯಲ್ಲಿ ಲಕ್ಷ್ಮಿ ಇದ್ದಾಳೆ, ಅವಳಲ್ಲಿ ತಾಯಿ ಇದ್ದಾಳೆ, ಅವರಲ್ಲಿ ಭೂಮಾತೆ ಇದ್ದಾಳೆ, ಸರ್ವಸ್ವನೂ ಇದೆ ಗೋಮಾತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಧನ್ಯವಾದ. ನಮ್ಮ ಗೋಶಾಲೆಗೆ ತಾವು ಬಂದು ಇಷ್ಟು ಮಾತ್ರ ಅಭಿಮಾನಪೂರ್ವಕವಾಗಿ ನನ್ನ ಗೋಮಾತೆಯರನ್ನ ಪರಿಚಯ ಮಾಡಿಕೊಂಡ್ರಿ. ಹಾಗೆ ನಿಮ್ಮ ಪ್ರೇಕ್ಷಕ ವರ್ಗದವರಿಗೂ ಕೂಡ ಧನ್ಯವಾದ ಹೇಳ್ತಾ, ದಯಮಾಡಿ ಇದನ್ನ ನೋಡಿದ ಮೇಲೆ ನೀವೆಲ್ಲ ಹಸು ಸಾಕಿ. ಕೇವಲ 1-2 ಹಸು ಸಾಕಿದ್ರೆ ನೀವು ಸ್ವಾವಲಂಬಿಯಾಗಿ ಜೀವನ ಮಾಡಬಹುದು. ಯಾರ್ದೋ ಉದ್ಯೋಗ ಕೊಡಲಿ, ಇನ್ಯಾವುದೋ ಬೇರೆ ಅನುದಾನ ಬರಲಿ ಅಂತ ಕಾಯಬೇಕಾದ ಅವಶ್ಯಕತೆ ಇಲ್ಲ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೆ ವಂದಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್.